ಒಂಟಿ ಪೋಷಕರಿರುವ ಮಕ್ಕಳಿಗೆ ಸರ್ಕಾರದಿಂದ ಹಣಕಾಸಿನ ನೆರವು ಸಿಗುತ್ತದೆ ಎಂಬ ಸುಳ್ಳು ಮಾಹಿತಿಯನ್ನ ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ವೈರಲ್ ಮಾಡಲಾಗುತ್ತಿದ್ದು, ಈ ರೀತಿಯ ಯಾವುದೇ ಯೋಜನೆಯನ್ನು ಸರ್ಕಾರ ರೂಪಿಸಿಲ್ಲ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕ್ಕಳಿಗೆ ನೆರವಾಗಲು ಪ್ರಾಯೋಜಕತ್ವ ಯೋಜನೆಯನ್ನ ರೂಪಿಸಲಾಗಿದ್ದು, ಈ ಯೋಜನೆಯ ಅನ್ವಯ ತಿಂಗಳಿಗೆ 4,000ದಂತೆ 1 ವರ್ಷದ ಅವಧಿಗೆ ಮಾತ್ರ ನೆರವು ನೀಡಲಾಗುತ್ತದೆ ಎಂದರು. ಈ ಯೋಜನೆಯ ಮೂಲಕ 2021-22ರಲ್ಲಿ 401 ಮಕ್ಕಳು ಹಾಗೂ 2022-23ರಲ್ಲಿ 210 ಮಕ್ಕಳಿಗೆ ನೆರವು ನೀಡಲಾಗಿದ್ದು, 2023-24ರಲ್ಲಿ 96 ಮಕ್ಕಳನ್ನು ಗುರುತಿಸಲಾಗಿದೆ ಎಂದರು. ಆದರೆ ಒಂಟಿ ಪೋಷಕರಿರುವ ಮಕ್ಕಳಿಗೆ ಸರ್ಕಾರದಿಂದ ಹಣಕಾಸಿನ ನೆರವು ಸಿಗುತ್ತದೆ ಎಂದು ವೈರಲ್ ಮಾಡಲಾಗುತ್ತಿದ್ದು, ಅದು ಸುಳ್ಳು ಎಂದರು. ಈ ಸಿಂಗಲ್ ಪೇರೆಂಟ್ ಇದ್ರೆ, ಇಬ್ರು ತಂದೆ ತಾಯಿಗಳಿಲ್ಲ ಅಂತ ಹೇಳಿದ್ರೆ ಪ್ರಾಯೋಜಕತ್ವ ಸಿಗ್ತದೆ ಅಂತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಒಂದು ನ್ಯೂಸ್ ವೈರಲ್ ಆಗಿದೆ ಅಂತ ಹೇಳಿ ಕೇಳ್ಪಟ್ಟೆ. ನಾನು ಇಲ್ಲಿ ದಾರಿಯಲ್ಲಿ ಹೋಗ್ಬೇಕಾದ್ರೆ ಏನು ಮಾಡ್ತೀನಿ, ನಾನು ಮನೆಗೆ ಊಟಕ್ಕೆ ಹೋಗ್ಬೇಕಾದ್ರೆ, ಆಫೀಸಿಂದ ಹೋಗ್ಬೇಕಾದ್ರೆ ಏನಕ್ಕೆ ಬಂದಿದ್ದೀರಿ ಅಂತ ಹೇಳಿದ್ರೆ, ನಾವು ತಂದೆ ತಾಯಿಗಳು ಇಬ್ಬರೂ ಇಲ್ಲ, ಹಾಗಾಗಿ ಅವರಿಗೆ ಏನು ದುಡ್ಡು ಕೊಡ್ತಾರಂತೆ ಸರ್ಕಾರದಿಂದ, ಏನು ಹಾಗಾಗಿ ಅದನ್ನು ಕೇಳೋದಕ್ಕೆ ಬಂದಿದ್ದೀವಿ ನಾವು ಅಂತೇಳಿ ನಿನ್ನೆ ಕೂಡ ನನಗೆ 2 ಗಮನಕ್ಕೆ ಬಂದು. ಹಾಗಾಗಿ ಆ ಪ್ರಾಯೋಜಕ ಯೋಜನೆಯ ಮಾಹಿತಿಯನ್ನು ನಾವು ತಮಗೆ ಕೊಟ್ಟಿದ್ದೇವೆ. ಹಾಗಾಗಿ ಇದನ್ನು ತಾವು ಪತ್ರಿಕೆ ಮುಖಾಂತರ ತಾವೆಲ್ಲರೂ ಪ್ರಚುರಪಡಿಸಬೇಕು. ಆ ರೀತಿಯಾದಂಥ ಯಾವುದು ಯೋಜನೆ ಇಲ್ಲ. ಕೇವಲ 1 ವರ್ಷಕ್ಕೆ ಮಾತ್ರ ಈ ದಾಖಲಾತಿಗಳನ್ನು ಕೊಟ್ಟರೆ ಮಾತ್ರ 1 ವರ್ಷಕ್ಕೆ ನಾವು ಸರ್ಕಾರದಿಂದ ಯೋಜನೆ ಇದೆ. ಪ್ರತಿ ತಿಂಗಳು 4,000 ಇದೆ. 2021-22ರಲ್ಲಿ 403 ಜನಕ್ಕೆ ಕೊಟ್ಟಿದ್ದೇವೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ. 22-23ರಲ್ಲಿ ಸುಮಾರು 210 ಜನಕ್ಕೆ ಕೊಟ್ಟಿದ್ದೇವೆ. 23-24ರಲ್ಲಿ 96 ಜನಕ್ಕೆ ಕೊಟ್ಟಿದ್ದೇವೆ, ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಥರದ ಸುಳ್ಳು ಸುದ್ದಿಗಳನ್ನು, ವೈರಲ್ ಸುದ್ದಿಗಳನ್ನು ತಾವ್ಯಾರು ನಂಬಾರ್ದು ಜನಗಳು ಅಂತ ಈ ತಮ್ಮ ಮೂಲಕ ನಾನು ಕೇಳ್ಕೊಳ್ತೇನೆ. ತಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿ ಅಂತ ಇದೆ. ಇದಕ್ಕೆ ಮೊಬೈಲ್ ನಂಬರು 08192 ನೀವು ದೂರವಾಣಿ ಮಾಡ್ಬೋದು. ಇದಕ್ಕೆ ನೀವು ಭೌತಿಕವಾಗಿ ಬರೋ ಅವಶ್ಯಕತೆ ಇಲ್ಲ. ಇದರ ವಿಳಾಸ ಎಲ್ಲಿದೆ ಅಂದರೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, JH ಪಟೇಲ್ ಬಡಾವಣೆ, ಟ್ರೈನ್ ಪಾರ್ಕ್, ಶಾಮನೂರು, ದಾವಣಗೆರೆ. ಇಲ್ಲಿ ಕವಿತಾ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ಇದ್ದಾರೆ, ನಮ್ಮ ಜಿಲ್ಲಾ ಅಧಿಕಾರಿ. ಅವ್ರನ್ನ ಸಂಪರ್ಕಿಸಬಹುದು. ಜಿಲ್ಲಾಧಿಕಾರಿಗಳ ಕಚೇರಿ ಬಂದು ಈ ಕಚೇರಿಗೆ ಹೋಗಿ ಅವ್ರು ಮಾಹಿತಿ ಕೊಡ್ತಾರೆ. ಹಾಗಾಗಿ ಆ ವೈರಲ್ ಸುದ್ದಿ ಸುಳ್ಳು. ಸೊ ಹಾಗಾಗಿ ಈ ದಾಖಲಾತಿಗಳನ್ನು ಕೊಟ್ಟರೆ ಮಾತ್ರ ಅವರಿಗೆ ಬರ್ತದೆ. 1 ವರ್ಷದ ಅವಧಿಗೆ ಮಾತ್ರ ಪ್ರತಿ ತಿಂಗಳು 4,000 ಆಗಿದೆ.